ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವಿಡಿಯೋಗೆ. ಹೇಗಿದ್ದೀರಾ ಎಲ್ಲರೂ? ಆರಾಮಾಗಿದ್ದೀರಾ? ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಸ್ವಲ್ಪ ಏನು ಜಾಸ್ತಿನೇ ಆಗಿದೆ. ನೆನ್ನೆಯಿಂದ ಎಲ್ಲ ತುಂಬಾ ಜಾಸ್ತಿ ಇತ್ತು. ಸೊ ಇವತ್ತೊಂದಿನ ರಜಾ ಮಾಡಿಬಿಡೋಣ, ಲೀವ್ ಲೆಟ್ರ್ ಕಳಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ನಿಮ್ಮೆಲ್ಲರಿಗೂ. ಮತ್ತೊಂದು ವಿಡಿಯೋ ರೆಡಿ ಇದೆ, ಜಸ್ಟ್ ವಾಯ್ಸ್ ಓವರ್ ಕೊಡಬೇಕಾಗಿತ್ತು. ಸರಿ ಇಟ್ಸ್ ಓಕೆ, ನೀವೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀರಾ ವಾಯ್ಸ್ ಒಂಚೂರು ಆ ಕಡೆ ಈ ಕಡೆ ಇದ್ದರೆ ಅಂತ ಹೇಳಿ ವಿಡಿಯೋಗೆ ಚಕ್ಕರ್ ಹಾಕೋದು ಬೇಡ ಅಂತ ಹೇಳಿ ವಾಯ್ಸ್ ಓವರ್ ಕೊಟ್ಟು ಇವತ್ತು ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಹುಷಾರಿಲ್ದಿರೋ ಥರ ಆಗಿಬಿಟ್ರೆ ಸಮ್ಟೈಮ್ಸ್ ಅಯ್ಯೋ ಏನೂ ಮಾಡೋದು ಬೇಡ, ಸುಮ್ಮನೆ ಕುತ್ಕೊಂಡಿರೋಣ, ಯಾರಾದರೂ ನಮಗೇನಾದರೂ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ಬಂದರೆ ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡ್ಕೊಂಡು ಕುಡಿತಾ ಇರ್ಬೋದು ಅಂತೆಲ್ಲ ಅನಿಸುತ್ತೆ. ಬಟ್ ರಿಯಾಲಿಟಿನಲ್ಲಿ ಅದು ಸ್ವಲ್ಪ ಪಾಸಿಬಲ್ ಆಗೋದಿಲ್ಲ. ಅದು ಮಕ್ಕಳಾದ್ಮೇಲಂತೂ ಅದು ಕಂಪ್ಲೀಟ್ಲಿ ಪಾಸಿಬಲ್ ಇಲ್ಲ ಅಂತಲೇ ನಂಗೆ ಫೀಲ್ ಆಗೋಗಿದೆ. ನಾನು ಆಗಸ್ಟ್ ಆಫೀಸಿಂದ ಬಂದಿದ್ದ, ಸರಿ ಕಾಫಿಗೆ ಡಿಕಾಕ್ಷನ್ ಹಾಕೋಣ ಅಂತ ಹಾಕ್ತಾ ಇದ್ದೇನೆ. ಇವತ್ತು ಫಾರ್ ಚೇಂಜ್ ಟೆರೆಸ್ ಮೇಲೆ ಹೋಗಿ ಕಾಫಿ ಎಲ್ಲ ಕುಡ್ಕೊಂಡು ಆರಾಮಾಗಿ ಮಾತಾಡ್ಕೊಂಡಿರೋಣ ಅಂತ ಅಂದ್ಕೊಂಡು ತುಂಬ ದಿವಸ ಆಗಿತ್ತು ಟೆರೆಸ್ ಮೇಲೆಲ್ಲ ಹೋಗಿ. ಅದು ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತದೆ, ಸೊ ಪೂರ್ತಿ ಧೂಳು ತುಂಬ್ಕೊಂಡಿದೆ. ಅಲ್ಲಿ ಹೋಗಿ ಕ್ಲೀನ್ ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ. ಸರಿ ಕ್ಲೀನ್ ಮಾಡೋವರೆಗೂ ಹೋಗದೆ ಇದ್ದರೆ ಚೆನ್ನಾಗಿರಲ್ಲ, ಅನ್ಸ್ದಾಗ ಹೋಗಿಬಿಡ್ಬೇಕು, ಆಮೇಲೆ ಹೋಗಿ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಇವಾಗ ಡಿಕಾಕ್ಷನ್ ಇಲ್ಲಿ ಹಾಕಿ ಮೇಲೆ ಹೋಗಿ ಹಾಲು ಕಾಯಿಸಿ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸರಿ ಸಮನ್ವಿ ಇನ್ನೂ ಎದ್ದಿರಲಿಲ್ಲ, ಅವಳು ಹೇಳಿ ಅಂತ ಕಾಯ್ತಾ ಇದ್ದೆ ನಾನು. ಅವಳಿಗೆ ತುಂಬ ಇಷ್ಟ ಟೆರೆಸ್ ಮೇಲೆ ಹೋಗಿ ಆಟ ಆಡೋದು ಅಂತ. ನಾವು ಚಿಕ್ಕ ವಯಸ್ಸಿದ್ದಾಗ ಹಾಗೆ ಅಲ್ವಾ, ಟೆರೆಸ್ ಮೇಲೆ ಹೋಗಿ ಆಟ ಆಡೋದಂದ್ರೆ ಒಂಥರ ಮಜಾ, ದೊಡ್ಡದಾಗಿರುತ್ತೆ, ಫ್ರೀಯಾಗಿರುತ್ತೆ ಜಾಗ, ಅಲ್ಲಿ ಎಲ್ಲಿ ಬೇಕಾದ್ರೂ ಆಟ ಆಡ್ಕೊಳ್ಬೋದು. ಅದು ಅಕ್ಕಪಕ್ಕದ ಮನೆ ಮಕ್ಳುಗಳ ಜೊತೆಗೆ ಬಂದುಬಿಟ್ರಂತೂ ನಾವಂತೂ ಎಷ್ಟು ಆಟ ಆಡಿ ಮಜಾ ಎಲ್ಲ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ 4-5 ದಿನ ಆಯಿತು ನನಗೆ ಈ ಥರ ಕೋಲ್ಡ್ ಸ್ಟಾರ್ಟ್ ಆಗಿ. ಸ್ಟಾರ್ಟಿಂಗಲ್ಲಿ ಕಮ್ಮಿ ಇತ್ತು, ಇವತ್ತಂತೂ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗೋಗ್ಬಿಟ್ಟಿದೆ. ಅದು ಹಾಗೇ ಒಂದು 2-3 ದಿನ ಆದರೂ ಆಗಬೇಕು. ಬಟ್ ಈ ಥರ ಕೋಲ್ಡ್ ಆಗ್ತಾಯಿದ್ರೆ ನಾವು ಹೆಲ್ದಿ ಇದ್ದೀವಿ ಅಂತ ಅನ್ಕೋಬೇಕಂತ ಯಾರೋ ಹೇಳಿದರು. 6 ತಿಂಗಳಿಗೆ ಒಂದ್ಸಲಿ ಅಥವಾ 1 ವರ್ಷಕ್ಕೆ ಒಂದ್ಸಲಿ ಈ ಥರ ಕೋಲ್ಡ್ ಆಗಿ ಜ್ವರ ಎಲ್ಲ ಬಂತು ಅಂದರೆ ಮೈಯಲ್ಲಿರೋ ಗಲೀಜೆಲ್ಲ ಹೋಗುತ್ತೆ, ಅವಾಗ ನಾವು ಆರೋಗ್ಯವಾಗಿರ್ತೀವಿ ಅಂತ ಯಾರೋ ಒಂದ್ಸಲಿ ಹೇಳಿದರು. ಐ ಡೋಂಟ್ ರಿಮೆಂಬರ್ ಯಾರು ಅಂತನೋ, ಹೀಗೆ ಪಾಸಿಂಗಲ್ಲಿ ಯಾರೋ ಹೇಳಿದ್ದು. ಸೊ ಅವು ಹೇಳಿದವ್ರು ಯಾರು ಅಂತ ಜ್ಞಾಪಕ ಇಲ್ಲ, ಆದರೆ ಹೇಳಿದ್ದೇನು ಅನ್ನೋದು ಮಾತ್ರ ಚೆನ್ನಾಗಿ ಜ್ಞಾಪಕ ಇದೆ. ಸೊ ಎವ್ರಿ ಟೈಮ್ ನಂಗೆ ಕೋಲ್ಡ್ ಆದರೆ ಅಪ್ಪ ಸದ್ಯ ಬಾಡಿ ಕ್ಲೀನ್ ಆಗ್ತಿದೆ ಅಂತ ಒಂದು ಮೈಂಡಿಗೆ ಬರುತ್ತೆ. ಮತ್ತು ಕೋಲ್ಡೇ ಆಗಿಲ್ಲ ಅಂತಂದ್ರೇನು ಯಾಕೆ ಕೋಲ್ಡ್ ಆಗಿಲ್ಲ ಈ ಸಲ, ಈ ವರ್ಷ ಹುಷಾರಾಗಿಲ್ವಾ, ನನ್ನ ಬಾಡಿ ಕ್ಲೆನ್ಸ್ ಆಗಿಲ್ವಾ ಅಂತಲೂ ಯೋಚನೆ ಬರುತ್ತೆ. ಸಮ್ಟೈಮ್ಸ್ ಕೆಲವು ನಂಬಿಕೆಗಳು ನಿಜಾನೋ ಇಲ್ವಾ ಅಂತ ಕೂಡ ವ್ಯಾಲಿಡೇಟ್ ಮಾಡಲ್ಲ, ಯಾರೋ ಹೇಳೋದು ಹಾಗೆ ಮನಸ್ಸಲ್ಲಿ ಕೂತ್ಕೊಂಡ್ಬಿಡುತ್ತೆ. ಅದು ಎಷ್ಟು ಆಳವಾಗಿ ಕೂತ್ಬಿಟ್ಟಿರುತ್ತೆ ಅಂತಂದರೆ ಏನು ಮಾಡಿದ್ರು ಮನಸ್ಸು ಅದನ್ನು ನಿಜ ಅಂತ, ಅಯ್ಯೋ ಸುಳ್ಳು ಅಂತ ನಂಬಕ್ಕೆ ಕೂಡ ತಯಾರಿರೋದಿಲ್ಲ. ಮೇ ಬಿ ಕೆಲವು ಮೂಢನಂಬಿಕೆಗಳು ಅದೇ ಥರ ಅಂತ ಅನಿಸುತ್ತೆ. ಹಿಂದಿನ ಕಾಲದಿಂದ ಒಬ್ಬರು ಮನಸ್ಸಲ್ಲಿ ಹಾಕಿ ಜನ್ರೇಷನ್ಸ್ ಟು ಜನ್ರೇಷನ್ಸ್ ಅದೇ ಥರ ಪಾಸ್ ಆನ್ ಆಗಿ ಕೆಲವು ಸತ್ಯನೇ ಇಲ್ದಿರೋದೆಲ್ಲ ಸತ್ಯ ಅನ್ನೋ ಥರ ನಾವು ಇವತ್ತಿಗೂ ನಂಬಿ ಇವತ್ತಿಗೂ ಕೆಲವು ವಿಷಯಗಳನ್ನ ಫಾಲೋ ಮಾಡ್ತಾನೆ ಇದ್ದೀವಿ. ಫೈನಲಿ ಟೆರೆಸ್ಗೆಲ್ಲ ಬಂದು ಹಾಲು ಕಾಯಿಸಿ ಕಾಫಿ ಮಾಡ್ತಾ ಇದ್ದೀನಿ ನಾನಿಲ್ಲಿ. ನಾನು ಇಲ್ಲೇ ಟೆರೆಸಲ್ಲೇ ಒಂದು ಸಕ್ಕರೆ ಡಬ್ಬ, ಟೀ ಪುಡಿದು ಡಬ್ಬ ಅದೆಲ್ಲ ಇಟ್ಟಿದ್ದೀನಿ. ಇಂಡಕ್ಷನ್ ಸ್ಟವ್ ಇಟ್ಕೊಂಡಿದ್ದೀನಿ. ಸೊ ಯಾವಾಗಲಾದರೂ ಟೆರೆಸಿಗೆ ಬಂದಾಗ ಕಾಫಿ ಅಥವಾ ಟೀ ಕುಡಿಬೇಕು ಅಂತಂದರೆ ಕೆಳಗಿಂದ ಒಂದು ಹಾಲು ಪ್ಯಾಕೆಟು ಪಾತ್ರೆ ತೊಗೊಂಡು ಬಂದರೆ ಸಾಕು, ಇಲ್ಲೇ ಎಲ್ಲ ಮಾಡ್ಕೊಂಡು ಕುಡಿಬೋದು ಅಂತ ಹೇಳಿ ಸುಮಾರು ಸಲ ಮಾಡಿದ್ದೀವಿ. ಇತ್ತೀಚೆಗೆ ಬರೋಕ್ಕಾಗಲಿಲ್ಲ, ಒಂದು ಜಾನು ಬ್ಯುಸಿ ಇದ್ದ, ಮತ್ತೊಂದು ಮೇಲೆ ತುಂಬ ಗಲೀಜಾಗಿತ್ತು, ತೊಳೆದು ಒಂದು 15 ದಿವಸ ಹತ್ತತ್ರನೇ ಆಗಿತ್ತು, ಫುಲ್ ಧೂಳಾಗ್ಬಿಟ್ಟಿದೆ. ಸರಿ ಧೂಳಲ್ಲಿ ಓಡಾಡಬೇಕಾ ಅಂತ ಅನ್ನಿಸ್ತಾ ಇತ್ತು. ಅಯ್ಯೋ ಇಟ್ಸ್ ಓಕೆ, ಒಂದು ದಿವಸ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ, ಹೆಂಗಿದ್ರು ವೀಕೆಂಡ್ ಬರುತ್ತಲ್ಲ ಅಂತ ಹೇಳಿ ಹೋಗಿ ಪರವಾಗಿಲ್ಲ ಅನಿಸ್ದಾಗ ಹೋಗಿ ಅದು ಮಾಡಿದ್ರೆ ಸರಿ, ಇಲ್ಲ ಅಂತಂದರೆ ಅಯ್ಯೋ ಆದಮೇಲೆ ಕ್ಲೀನ್ ಆದಮೇಲೆ ಅಂತ ಮುಂದೂಡ್ತಾ ಇದ್ರೆ ಅದೊಂದು ಫೀಲೇ ಹೋಗಿಬಿಡುತ್ತೆ. ಮತ್ತು ಮೇಲ್ಗಡೆ ಟೆರೆಸ್ ಕಿಚನ್ ಕಾನ್ಸೆಪ್ಟಲ್ಲೇ ಅಲ್ವಾ ನಾವು ಕಟ್ಟಿಸ್ಕೊಂಡಿದ್ದು. ಸೊ ಮೇಲೆ ನಾನು ಬ್ಲ್ಯಾಕ್ ಗ್ರೆನೈಟ್ ಹಾಕ್ಸ್ಕೊಂಡಿದ್ದೆ. ಅದು ನೋಡಿದಾಗ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ. ಕೆಳಗಡೆ ಕಿಚನಲ್ಲಿ ವೈಟ್ ಗ್ರೆನೈಟ್ ಕ್ವಾಡ್ಸ್ ಎಲ್ಲ ಹಾಕ್ಕೊಂಡಿರೋದು ನಾವು, ಮೇಲೆ ಬ್ಲ್ಯಾಕ್ ಕಲರ್ ನೋಡಿ ಅಯ್ಯೋ ಎಷ್ಟು ಚೆನ್ನಾಗಿದೆ, ಕೆಳಗೂ ಬ್ಲ್ಯಾಕೇ ಹಾಕ್ಸ್ಕೊಳ್ಬೇಕಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ಕೆಲವೊಂದು ತುಂಬ ಯೂಸ್ ಆದಾಗ ಅದೇ ಥರ ಅನಿಸುತ್ತೆ, ಕಾಮನ್ ಆಗೋದಾಗ ಯಾವುದೂ ವಿಶೇಷ ಅಂತ ಅನಿಸೋದಿಲ್ಲ. ವೈಟ್ ಕ್ವಾಡ್ಸ್ ಹಾಕ್ಕೊಳ್ಳೋಕೆ ಮುಂಚೆ ನಮ್ಮ ಮನೇಲಿ ಹಳೆ ಮನೆಯಲ್ಲಿ ಬ್ಲ್ಯಾಕ್ ಕಲರೇ ಇದ್ದಿದ್ದು ಕಿಚನ್ ಕಟ್ಟೆ. ಆವಾಗೆಲ್ಲ ವೈಟ್ ಕಲರ್ ಬೇಕು, ಎಷ್ಟು ಚೆನ್ನಾಗಿರುತ್ತೆ ಅಂತೆಲ್ಲ ಅಂದ್ಕೊಳ್ತಿದ್ದೆ. ಹಠ ಮಾಡಿ ವೈಟ್ ಕಲರ್ ಕ್ವಾಡ್ಸೇ ಹಾಕ್ಸ್ಕೊಂಡಿದ್ದು ಕಿಚನ್ಗೆ. ಅದಾದಮೇಲೆ ಈಗ ವೈಟ್ ಕಾಮನ್ ಆಗೋಯ್ತು, ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ ಅಂತ ಅನಿಸುತ್ತಲ್ಲ, ಅದಕ್ಕೆ ಅಯ್ಯೋ ವೈಟ್ಗಿಂತ ಬ್ಲ್ಯಾಕೇ ಚೆನ್ನಾಗಿದೆ ಅಂತ ಮನಸ್ಸು ಅವಾಗವಾಗ ಹೇಳ್ತಾನೆ ಇರುತ್ತೆ. ಕೆಲವು ಸಲ ಮನಸ್ಸು ಹಾಗೆ ಅನಿಸುತ್ತೆ ಅಲ್ವಾ, ಏನೋ ಬೇಕು ಅಂತ ತುಂಬ ಹಂಬಲಿಸ್ತೀವಿ, ಅದು ಸಿಕ್ಕಿದ ತಕ್ಷಣ ಒಂದು ಸ್ವಲ್ಪ ದಿನ ಚೆನ್ನಾಗಿ ಅನಿಸುತ್ತೆ, ಆಮೇಲೆ ಅಯ್ಯೋ ಕಾಮನ್ ಅಂತ ಅನಿಸ್ಬಿಡುತ್ತೆ. ಎಲ್ಲ ವಿಷಯಕ್ಕೂ ಅಲ್ಲ, ಕೆಲವೊಂದು ವಿಷಯಕ್ಕೆ ಆ ಥರ ಅಂತ ಅನಿಸುತ್ತೆ.
ಸೊ ಕಾಫಿ ಎಲ್ಲ ಮಾಡಿಕೊಂಡು ಕುತ್ಕೊಂಡು ಆಚೆ ಚಾಪೆ ಹಾಸ್ಕೊಳ್ದ ಜಾನು. ನಾನು ಅಲ್ಲಿ ಚಾಪೆನೂ ಎಲ್ಲ ಇಟ್ಬಿಟ್ಟಿದ್ದೀನಿ. ಎಲ್ಲ ಅಲ್ಲಿ ಮೇಲೆ ಹೋದರೆ ಏನೇನು ಅರೇಂಜ್ಮೆಂಟ್ಸ್ ಬೇಕೋ ಎಲ್ಲ ಮಾಡಿ ಇಟ್ಕೊಂಡಿದ್ದೀವಿ. ಹೋಗೋದು ಕಮ್ಮಿ ಆಗೋಗಿದೆ ಅಷ್ಟೇ ಈ ನಡುವೆ. ಆ್ಯಕ್ಚುಲಿ ಜಾನು ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಸ್ವಲ್ಪ ಮೇಲೆ ಹೋಗೋದು ಅದೆಲ್ಲ ಕಮ್ಮಿ ಆಗಿತ್ತು. ನಾನು ಸಾಮಾನ್ಯ ಹೋಗ್ತಾ ಇದ್ವಿ ಬಟ್ಟೆ ಎಲ್ಲ ಹರ್ವಕ್ಕೆ. ಬಟ್ ಈ ಥರ ಎಲ್ಲ ಕುತ್ಕೊಂಡು ಕಾಫಿ ಎಲ್ಲ ಕುಡಿದು ಮಾತಾಡ್ಕೊಂಡಿರೋದು ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು. ಅದು ರಾತ್ರಿ ಹೊತ್ತು ಹೋಗೋದಕ್ಕಂತೂ ಚಳಿನೂ ಕೂಡ ಜಾಸ್ತಿ ಇರ್ತಾ ಇತ್ತಲ್ಲ, ಅದಕ್ಕೋಸ್ಕರ ಹೋಗೇ ಇರಲಿಲ್ಲ. ಕಾಫಿ ಎಲ್ಲ ಕುಡಿದು ಒಂದು ಸ್ವಲ್ಪ ಹೊತ್ತಾದಮೇಲೆ ಕತ್ಲಾದ್ಮೇಲೆ ಕೆಳಗೆ ಹೋಗೋಣ. ನಾನು ಅಡುಗೆ ಕೂಡ ಮಾಡಿರಲಿಲ್ಲ ಸಂಜೆಗೆ. ಮಧ್ಯಾಹ್ನಕ್ಕೆ ಸಾರು ಇತ್ತು, ಬೆಳಗ್ಗೆ ಮಾಡಿದ್ದು ಸ್ವಲ್ಪನೇ ಇತ್ತು. ಸರಿ ಅದು ಸಾಲಲ್ಲ, ರಾತ್ರಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಏನು ಮಾಡಬೇಕು ಅಂತಲೂ ಕೂಡ ಡಿಸೈಡ್ ಮಾಡಿರಲಿಲ್ಲ. ಸರಿ ತುಂಬ ಯೋಚನೆ ಮಾಡೋದು ಬೇಡ, ಕೆಳಗೆ ಹೋದ್ಮೇಲೆ ಏನೋ ಒಂದು ಹೊಳಿಯತ್ತೆ ಅಂತ ಅಂದ್ಕೊಂಡು ಮಾತಾಡ್ತಾ ಕೂತಿದ್ವಿ ನಾವು. ಮತ್ತು ಸುಮಾರಷ್ಟು ಜನ ನೀವು ನನಗೆ ಕಿಚನ್ ಕ್ಲೀನಿಂಗ್ ಟಿಪ್ಸ್ ಎಲ್ಲ ಕೇಳಿದ್ದೀರಾ. ಮತ್ತು ಜಿರಳೆ ಇದೆಲ್ಲ ಬರೋದಿಲ್ವಾ ನಿಮ್ಮ ಕಿಚನಲ್ಲಿ, ಈ ಥರ ಇಂಟೀರಿಯರ್ಸ್ ಮಾಡ್ಕೊಂಡಿದ್ದೀರಲ್ಲ, ಈ ಥರ ಕಿಚನಲ್ಲಿ ಜಾಸ್ತಿ ಜಿರಳೆ ಬರುತ್ತೆ ಅಂತ ಹೇಳ್ತಾರೆ, ನಿಜನಾ ಅಂತೆಲ್ಲನೂ ಕೇಳಿದ್ರಿ. ಬಟ್ ನನಗೆ ಆ ಥರ ಅನುಭವ ಆಗಿಲ್ಲ. ಗ್ರೌಂಡ್ ಫ್ಲೋರ್ ಅಂದಮೇಲೆ ಸ್ವಲ್ಪ ಜಿರಳೆ ಎಲ್ಲ ಬಂದೇ ಬರುತ್ತೆ. ಬಟ್ ಏನು ಯೂಶ್ವಲಿ ಅದು ಎಲ್ಲಿಂದ ಬರುತ್ತೆ ಅಂದರೆ ಈ ಸಿಂಕ್ ಪೈಪ್ ಇರುತ್ತಲ್ಲ, ಅಲ್ಲಿ ಡ್ರೈನ್ಸ್ ಎಲ್ಲಾದರೂ ಓಪನ್ ಇದ್ದರೆ ಆ ಥರ ಬರುತ್ತೆ. ಆ ಥರ ಜಾಗಗಳಲ್ಲಿ ನಫ್ತ್ಲಿನ್ ಬಾಲ್ಸ್ ಬರುತ್ತಲ್ಲ, ಪುಟ್ಟದು ವೈಟ್ ಕಲರು, ಅದನ್ನು ಹಾಕಿ ಇಟ್ಬಿಟ್ಟಿದ್ದೀನಿ ನಾನು. ಬಟ್ ಅದರ್ವೈಸ್ ನನಗೇನು ಜಿರಳೆ ಇದೆ, ಹಲ್ಲಿ ಅಂತೂ ನಂಗೆ ಅದು ಕೇಳಿದ್ರೇ ಒಂಥರ ಅನ್ಸದೆ, ಜಿರ್ಲಿ ಹಲ್ಲಿ ಅಂತೆಲ್ಲ. ಬಟ್ ಇದುವರೆಗೂ ಜಿರಳೆ ಕಾಟ ಆಗಲಿ ಹಲ್ಲಿಗಳ ಕಾಟ ಅಂತೂ ಇಲ್ಲವೇ ಇಲ್ಲ. ಯಾಕಂತಂದರೆ ಆಲ್ಮೋಸ್ಟ್ ನಾನು 1.5 ಮಂತ್ ಒಂದ್ಸಲಿ ಎಲ್ಲ ಈಚೆ ತೆಗೆದು ಎಲ್ಲ ಕ್ಲೀನ್ ಮಾಡಿ ಒರೆಸಿ ಮತ್ತೆ ವಾಪಸ್ ಇಡ್ತೀನಿ ಪಾತ್ರೆಗಳೆಲ್ಲದೂ. ಸೊ ಹಾಗಾಗಿ ಇಲ್ದಿರ ಇರಬಹುದು, ಅದು ಕೂಡ ಒಂದು ಕಾರಣ ಇರ್ಬೋದು. ಸ್ವಲ್ಪ ಮೇಂಟೆನೆನ್ಸ್ ಮಾಡಲೇಬೇಕಾಗತ್ತೆ. ಮತ್ತು ಗಾಳಿ ಹೋಗಲ್ವಲ್ಲ, ವಾಸನೆ ಬಂದ್ಬಿಡುತ್ತೆ ಪಾತ್ರೆಗಳು ಅಂತೆಲ್ಲನೂ ಕೇಳಿದ್ರಿ. ಬಟ್ ಪಾತ್ರೆಗಳೆಲ್ಲ ಡ್ರೈ ಆದಮೇಲೆ ಇಡಬೇಕು. ಒದ್ದೆ ಪಾತ್ರೆ ಇಟ್ಟರೆ ನೀವು ಎಲ್ಲಿಟ್ರೇನು ಒದ್ದೆ ಪಾತ್ರೆಗಳು ವಾಸನೆ ಬಂದೇ ಬರುತ್ತೆ. ಸೊ ಮಾಡ್ಯುಲರ್ ಕಿಚನ್ಸ್ ಎಲ್ಲ ಸ್ವಲ್ಪ ಮೇಂಟೆನೆನ್ಸೇ, ಒದ್ದೆ ಪಾತ್ರೆ ಇಡೋ ಹಂಗಿಲ್ಲ. ನೀಟಾಗಿ ಬಟ್ಟೆ ತೊಗೊಂಡು ಒಣಗಿಲ್ಲ ಅಂದರೆ ಒರೆಸ್ಬಿಟ್ಟು ಒಳಗಿಟ್ಕೊಳ್ಳೋದು ಬೆಟರು. ಒದ್ದೆ ಇರೋದ್ರಿಂದನೇ ಮತ್ತೆ ವಾಸನೆ ಬರೋದಾಗಲಿ ಅಥವಾ ಏನಾದರೂ ಈ ಸಣ್ಣ ಸಣ್ಣ ಹುಳುಗಳು ಬರೋದಾಗಲಿ ಆ ಥರ ಟೈಮಲ್ಲೇ ಆಗುತ್ತೆ. ಬಟ್ ಅದರ್ವೈಸ್ ಆ ಥರ ನೀಟಾಗಿ ಡ್ರೈ ಆಗಿ ಇಟ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಮತ್ತು ಕೆಲವಷ್ಟು ಜನ ಫ್ರಿಡ್ಜ್ ಆರ್ಗನೈಸೇಷನ್ ಟೂರ್ ಅಂತೆಲ್ಲನೂ ಕೇಳಿದ್ರಿ. ಮಾಡ್ತೀನಿ ಮುಂದೆ ಬರೋ ಯಾವುದಾದ್ರೂ ವ್ಲಾಗ್ಸಲ್ಲಿ ಖಂಡಿತವಾಗ್ಲೂ ಮಾಡ್ತೀನಿ. ಅರ್ಧ ವೀಡಿಯೋ ಮಾಡಿಟ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೆಕ್ಸ್ಟ್ ಕಮ್ಮಿಂಗ್ ವೀಕ್ಸಲ್ಲಿ ಯಾವತ್ತಾದರೂ ಒಂದು ದಿವಸ ಪೋಸ್ಟ್ ಮಾಡ್ತೀನಿ. ಸೊ ನಮ್ಮ ಟೆರೆಸ್ ಮೇಲಿನ ಕಾಫಿ ಟೈಮ್ ಮುಗೀತು. ಕೆಳಗೆ ಬಂದು ಸರಿ ಉಪ್ಪಿಟ್ಟು ಮಾಡಿಬಿಡೋಣ, ತುಂಬ ದಿವಸ ಆಗಿತ್ತು, ಬನ್ಸಿ ರವೆ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಸಾಮಾನ್ಯ ಕೇಳ್ತಾ ಇದ್ಲು, ಸ್ಕೂಲಿಗೆ ಮಾಡಿಕೊಡು ಅಂತ ಹೇಳಿ. ಸರಿ ಇವತ್ತಿನ ದಿವಸ ಸಂಜೆನೇ ಮಾಡಿಬಿಡೋಣ, ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ, ಸ್ಕೂಲ್ಗೆಲ್ಲ ಹಾಕ್ಕೊಟ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಇವಾಗ ರಾತ್ರಿ ಮಾಡ್ತಾ ಇದ್ದೀನಿ ಅದನ್ನೇ. ಬರೀ ಪ್ಲೇನ್ ಉಪ್ಪಿಟ್ಟು ತಿನ್ನೋದಕ್ಕಿಂತ ಒಂದು ಸ್ವಲ್ಪ ತರಕಾರಿ ಬಟಾಣಿ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ನಾನು ಇದಕ್ಕೆ ಬನ್ಸಿ ರವೆ ಉಪ್ಪಿಟ್ಟಿಗೆ ಎಸ್ಪೆಷಲಿ ನಾನು ಈರುಳ್ಳಿ ಹಾಕೋದಿಲ್ಲ. ಈರುಳ್ಳಿ ಹಾಕ್ದೇ ತುಂಬಾ ರುಚಿಯಾಗಿರುತ್ತೆ ಇದು. ಮತ್ತು ಕೆಲವಷ್ಟು ಜನ ಹೇಳ್ತೀರ ನೀವು ಒಗ್ಗರಣೆಗೆ ಬೆಳ್ಳುಳ್ಳಿನೇ ಹಾಕಿಲ್ಲ, ಈರುಳ್ಳಿನೇ ಹಾಕಿಲ್ಲ ಅಂತ. ಆ್ಯಕ್ಚುಲಿ ಎಲ್ಲ ಅಡುಗೆಗಳಿಗೂ ಈರುಳ್ಳಿ ಬೆಳ್ಳುಳ್ಳಿ ಬೇಕಾಗೋದಿಲ್ಲ. ಅದು ಇಲ್ದಿರ ಕೂಡ ಅಡುಗೆ ರುಚಿಯಾಗಿರುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಒಂದೊಂದು ಮನೆಯಲ್ಲಿ ಒಂದೊಂದು ಈಟಿಂಗ್ ಪ್ಯಾಟರ್ನ್ ಇರುತ್ತೆ, ಅಂದರೆ ರುಚಿದು ಒಂದು ಪ್ಯಾಟರ್ನ್ ಇರುತ್ತೆ. ಕೆಲವ್ರಿಗೆ ಅದು ಹಾಕಿದ್ರೇ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಮ್ಮ ಮನೇಲಿ ಎರಡಕ್ಕೂ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಕೆಲವುದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಇದ್ರೇ ಅದು ಚೆಂದ ರುಚಿಯಾಗಿರುತ್ತೆ, ಇಲ್ದಿದ್ರೇನು ಕೆಲವು ಅಡುಗೆಗಳು ತುಂಬಾ ರುಚಿಯಾಗಿರುತ್ತೆ. ಸೊ ನಮ್ಮ ಮನೆಯಲ್ಲಿ ನಮ್ಗೆ ಎರಡಕ್ಕೂ ಸೈ. ಸೊ ಅದಕ್ಕೋಸ್ಕರ ಯಾವುದಕ್ಕೆ ಹಾಕಬೇಕೋ ಅದಕ್ಕೆ ಹಾಕ್ತೀನಿ, ಕೆಲವ್ದು ಯಾವುದಕ್ಕೆ ಬೇಡ ಅದಕ್ಕೆ ಹಾಕ್ಕೊಳ್ಳಲ್ಲ. ಬಟ್ ನಿಮಗೆ ರೆಸಿಪಿ ಇಷ್ಟ ಅನಿಸಿದ್ರೆ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಬೇಕು ಬೆಳ್ಳುಳ್ಳಿ ಹಾಕ್ಕೋಬೇಕು ಅಂದರೆ ನೀವು ಧಾರಾಳವಾಗಿ ಹಾಕ್ಕೊಳ್ಬೋದು, ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಮಾಡ್ಕೊಳ್ಬೋದು. ನಾನು ಸಹ ಹಾಗೆ ಮಾಡೋದು. ಯೂಟ್ಯೂಬ್ನಲ್ಲಿ ಸುಮಾರು ವೀಡಿಯೋಸ್ ನೋಡಿರ್ತೀನಿ, ಕುಕ್ಕಿಂಗ್ ರಿಲೇಟೆಡ್ ವೀಡಿಯೋಸು. ಸೊ ಅವರು ಒಂದು ತೋರಿಸಿರ್ತಾರೆ. ಆಮೇಲೆ ನಾನು ಮಾಡ್ಬೇಕಾದ್ರೆ ನಮ್ಮ ಮನೆ ಟೇಸ್ಟಿಗೆ ತಕ್ಕಂಗೆ ಸ್ವಲ್ಪ ನಾರ್ತ್ ಇಂಡಿಯನ್ ರೆಸಿಪೀಸ್ ನೋಡಿದ್ರೆ ಅದನ್ನು ಸೌತ್ ಇಂಡಿಯನ್ ಥರ ಹೇಗೆ ಮಾಡ್ಬೋದು ಅಂತೆಲ್ಲ ಅಂದ್ಕೊಂಡು ಆ ಥರ ನಮ್ಮ ಟೇಸ್ಟಿಗೆ ತಕ್ಕಂಗೆ ಅದನ್ನು ಸರಿ ಮಾಡ್ಕೊಳ್ತೀನಿ. ನಾನು ಬನ್ಸಿ ರವೆ ಉಪ್ಪಿಟ್ಟಿಗೆ ಎಣ್ಣೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಎರಡೂ ಹಾಕ್ತೀನಿ, ಜೊತೆಗೆ ಮೆಣಸು ಹಾಕ್ತೀನಿ. ಇದೊಂದು ಸ್ವಲ್ಪ ವಿಶಿಷ್ಟವಾದ ರುಚಿ ಕೊಡುತ್ತೆ ಮೆಣಸು ಹಾಕೋದ್ರಿಂದ. ಅದಾದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟು ಹಾಕ್ಕೊಂಡು ಹುರ್ಕೊಂಡು ಅದಾದಮೇಲೆ ತರಕಾರಿಗಳೇನು ಹೆಚ್ಚಿಟ್ಕೊಂಡಿದ್ನಲ್ಲ ಅದೆಲ್ಲ ಹಾಕಿ ನೀರು ಹಾಕಿ ತರಕಾರಿ ಬೇಯಿಸ್ಕೊಳ್ಬೇಕು ಅದೇ ನೀರಲ್ಲೇ. ಲಾಸ್ಟಲ್ಲಿ ರವೆ ಹಾಕಬೇಕು. ಸೊ ನೀರು ಹಾಕಿಬಿಟ್ಟು ತರಕಾರಿ ಬೇಯೋವರೆಗೂ ಸಣ್ಣ ಉರಿ ಒಲೆಯಲ್ಲಿ ಇಟ್ಬಿಟ್ಟು ಅದು ಬೇಯೋ ಅಷ್ಟರಲ್ಲಿ ಹುರ್ಕೊಂಬಿಡೋಣ ರವೆನ ಅಂತ. ರವೆ ಹೊಸದಾಗಿ ತರಿಸಿದ್ದೆ ಪ್ಯಾಕೆಟು. ಸೊ ರವೆ ಹುರಿದಿಟ್ಟಿರಲಿಲ್ಲ, ಸರಿ ಬನ್ಸಿ ರವೆನೂ ಹುರ್ಕೊಂಬಿಡೋಣ ಅಂತ ಹೇಳಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ. ನಂಗೆ ಗೊತ್ತು ನಿಮ್ಮಲ್ಲಿ ಸುಮಾರಷ್ಟು ಜನಕ್ಕೆ ಉಪ್ಪಿಟ್ಟು ಅಂದ್ರೇ ಇಷ್ಟ ಆಗೋದಿಲ್ಲ, ಬಟ್ ನಾನು ಆ ಕ್ಯಾಟಗರಿ ಅಲ್ಲ. ನಂಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ನೀವು ಯಾವ ಹೊತ್ತಲ್ಲಾದರೂ ನಂಗೆ ಉಪ್ಪಿಟ್ಟು
ಉಪ್ಪಿಟ್ಟು ಕೊಡಿ, ನಂಗೆ ತುಂಬ ಇಷ್ಟ ಆಗುತ್ತೆ. ಬನ್ಸಿ ರವೆ ಉಪ್ಪಿಟ್ಟು ಆಗಿರ್ಬೋದು ಅಥವಾ ನಾರ್ಮಲ್ ರವೆ ಆದರೂ ಆಗಿರ್ಬೋದು, ಯಾವ ಉಪ್ಪಿಟ್ಟಾದರೂ ಸರಿ ನಂಗೆ ತುಂಬ ಇಷ್ಟ ಆಗುತ್ತೆ. ಅದ್ರ ಜೊತೆ ಸಮ್ಟೈಮ್ಸ್ ಚಟ್ನಿ ಪುಡಿ ತುಪ್ಪ ಹಾಕ್ಕೊಳ್ಳೋದು, ಇಲ್ಲ ಅಂತಂದರೆ ಮೊಸರು ಹಾಕ್ಕೊಂಡು ತಿಂದ್ರೂ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಹಾಂ, ಮತ್ತೊಂದು ಹೇಳಬೇಕಾಗಿತ್ತು, ಮತ್ತು ತುಂಬ ಜನ ಮತ್ತೆ ನನಗೆ ಮೇಕಪ್ ವಿಡಿಯೋ ಮಾಡಿ ನೀವು ಯಾವ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ನಮಗೆ ತಿಳಿಸ್ಕೊಡಿ ಅಂತೆಲ್ಲ ಕೇಳಿದರು. ಮುಂಚೆ ಕೂಡ ನಾನೊಂದು ವಿಡಿಯೋನಲ್ಲಿ ಹೇಳಿದ್ದೆ, ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಯಾವುದೂ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದಿಲ್ಲ. ನಾನು ಯೂಸ್ ಮಾಡೋದು ಒಂದೇ ಒಂದು ಕ್ರೀಮು, ಡೈಲಿ ಕ್ರೀಮು, ಲ್ಯಾಕ್ಮಿ ಪರ್ಫೆಕ್ಟ್ ರೇಡಿಯಸ್ ಅಂತ ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದೇ ಮೇಕಪ್ ಐಟಮ್ಸ್ ಆಗಲಿ ನನಗೆ ಫಸ್ಟಿಂಗ್ ಮಾಡ್ಕೊಳ್ಳೋದಕ್ಕೂ ಬರೋದಿಲ್ಲ, ಆ್ಯಂಡ್ ನಂಗೆ ಮೇಕಪ್ ಹಚ್ಕೊಂಡ್ರೆ ಇಷ್ಟನೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡೋದಿಲ್ಲ. ಹಾಗಾಗಿ ನನ್ನ ಚಾನಲಲ್ಲಿ ನಿಮಗೆ ಮೇಕಪ್ ರಿಲೇಟೆಡ್ ವೀಡಿಯೋಸ್ ಸಿಗೋದೊಂದು ಕಮ್ಮಿ ಅಂತಲ್ಲ, ಇಲ್ಲವೇ ಇಲ್ಲ. ಮೇಕಪ್ ರಿಲೇಟೆಡ್ ವೀಡಿಯೋಸ್ ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಇಲ್ಲಿ ರವೆ ಹುರಿದಿದ್ದಾಯಿತು. ಸರಿ, ತರಕಾರಿನೂ ಅಷ್ಟರಲ್ಲಿ ಬೆಂದಿರುತ್ತೆ. ಪೂರ್ತಿನೂ ತುಂಬ ಸಾಫ್ಟಾಗಿ ಬೇಯಬೇಕು ಅಂತಲೂ ಏನಿಲ್ಲ, 3/4 ಬೆಂದರೆ ಸಾಕು. ಮಿಕ್ಕಿದ್ದು ಕಾವ್ಗೆ ಬೆಂದೋಗುತ್ತೆ ಪೂರ್ತಿ. ಉಪ್ಪು ಶುರುನಲ್ಲೇ ಮಾಡ್ಬೇಕಾದ್ರೆ ಹಾಕ್ಕೊಂಡಿರ್ತೀವಲ್ವ, ಕಮ್ಮಿ ಆಯಿತು ಅಂತ ಅನ್ಸಿದ್ರೆ ಈಗ ನೀರು ಕುದೀತಿರ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಕಡೆಯಲ್ಲಿ ರವೆ ಹಾಕ್ಕೊಳ್ಬೇಕು. ರವೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಬೇಕು. ನನಗೆ ಮುದ್ದೆ ಇದ್ದರೆ ಇಷ್ಟ ಆಗಲ್ಲ, ಬನ್ಸಿ ರವೆ ಇದೆ ಸ್ಪೆಷಲಿ, ಸ್ವಲ್ಪ ಉದುರುದ್ರಾಗಿದ್ದರೆ ಇಷ್ಟ ಆಗುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡೆಯಲ್ಲಿ ಇನ್ನೇನು ಮುಚ್ಚಬೇಕಾದ್ರೆ ತುಪ್ಪ ಹಾಕ್ಕೊಳ್ಬೇಕು. ಒಂದು 2-3 ಚಮಚದಷ್ಟು ತುಪ್ಪ ಹಾಕ್ಕೊಂಡ್ರೆ ಸಖತ್ ರುಚಿ ಬರುತ್ತೆ ಮಾತ್ರ. ಈ ಥರ ಉಪ್ಪಿಟ್ಟು ನಮ್ಮಮ್ಮ ನಮ್ಮ ಅಜ್ಜಿ ಬನ್ಸಿ ರವೆಯಲ್ಲಿ ಮಾಡಿದ್ರೆ ಇದೇ ಥರನೇ ಮಾಡೋದು. ನಾನು ಅವರಿಂದನೇ ತಾನೇ ಕಲ್ತ್ಕೊಂಡಿರ್ತೀನಿ, ಸೊ ಆಬ್ವಿಯಸ್ಲಿ ಅದೇ ಥರನೇ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಮತ್ತಿದೇನಿದು ಉಪ್ಪಿಟ್ಟು ರೆಸಿಪಿ ಎಲ್ಲ ಹೇಳ್ಕೊಡ್ತಿದ್ದಾಳೆ ಅಂತ ಪ್ಲೀಸ್ ಬೈಕೋಬೇಡಿ. ಇವತ್ತು ರಾತ್ರಿಗೆ ನಾನು ಏನು ಮಾಡಿದೆ ಅಂತ ಅಷ್ಟೇ ಶೇರ್ ಮಾಡ್ತಾಯಿದ್ದೀನಿ. ಕೆಲವ್ರಿಗೆ ಕೇಳ್ತಾರೆ ಆಯಿತಾ, ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಅವಲಕ್ಕಿ ರೆಸಿಪಿ ತೋರಿಸಿ ಅಂತನೂ ಕೇಳ್ತಾರೆ. ಕೆಲವರು ಬಿಗಿನರ್ಸು ಇನ್ನು ಈಗ ಕುಕಿಂಗ್ ಸ್ಟಾರ್ಟ್ ಮಾಡ್ತಿರೋರು ಕೂಡ ಸುಮಾರು ಜನ ನನ್ನ ಚಾನಲ್ ನೋಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಈ ಥರ ಸಿಂಪಲ್ ರೆಸಿಪೀಸ್ ತೋರಿಸಿದ್ರೆ ತುಂಬ ಖುಷಿ ಆಗುತ್ತೆ. ಸೊ ಮಾಡಿ ಮುಚ್ಚಿ ಒಂದು 10 ನಿಮಿಷ ಬಿಟ್ಟರೆ ಚೆನ್ನಾಗಿ ಅರಳಿರುತ್ತೆ, ಚೆನ್ನಾಗಿರುತ್ತೆ. ಸೊ ಇವಾಗ ಸಮನ್ವಿಗೆ ಫಸ್ಟ್ ತಿನ್ನಿಸಿ ಅದಾದಮೇಲೆ ನಾವು ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಿಸಿ ಬಿಸಿಯಾಗಿ ತಿಂದ್ರೇ ಆ್ಯಕ್ಚುಲಿ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಬಟ್ ನನಗೆ ಹಾಗೇನಿಲ್ಲ, ತಣ್ಣಗಿದ್ರೂ ನಂಗೆ ಇಷ್ಟ ಆಗುತ್ತೆ. ಸಮನ್ವಿ ಯೂಶ್ವಲಿ ಮೊಸರು ಜೊತೆನೇ ಉಪ್ಪಿಟ್ಟು ತಿಂತಾಳೆ, ಬೇಗ ಗುಳುಮ್ ಅಂತ ಹೋಗ್ಬಿಡತ್ತೆ ಅಂತ ಹೇಳಿ. ಅವಳಂತೂ ಎಲ್ಲದಕ್ಕೂ ಮೊಸರು ಹಾಕ್ಕೊಂಡೇ ತಿನ್ನೋದು. ಸಮನ್ವಿಗೆಲ್ಲ ಊಟ ಮಾಡಿಸಿ ಅದಾದಮೇಲೆ ನಾವು ಕೂಡ ಊಟ ಮಾಡಿ ಸರಿ. ಇವಾಗ ಬಿಗ್ ಬಾಸ್ ಇರಲ್ವಲ್ಲ, ಸೊ ಅದೊಂದು ಸ್ವಲ್ಪ ಫ್ರೀ ಟೈಮ್ ಥರ ಅನಿಸ್ತದೆ. ಸ್ವಲ್ಪ ದಿನ ಬೇಕು ಆ ಟೈಮ್ ಅಡ್ಜಸ್ಟ್ ಆಗೋದಕ್ಕೆ. ಸರಿ, ಊಟ ಎಲ್ಲ ಮುಗಿಸಿ ಮೇಲೆ ಬಾಲ್ಕನಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ಮಾತಾಡ್ತಿದ್ವಿ. ಅಷ್ಟು ಸೆಕೆನೂ ಇಲ್ಲ ಇವಾಗ, ಬಟ್ ಅಷ್ಟು ಚಳಿ ಕೂಡ ಇಲ್ಲ, ಚೆನ್ನಾಗಿರುತ್ತೆ ವೆದರು. ಹಾಗಾಗಿ ಸ್ವಲ್ಪ ಹೊತ್ತು ಬಾಲ್ಕನಿಲಿ ಹಾಗೆ ಕುತ್ಕೊಂಡು ಮಾತಾಡಿಕೊಂಡು ಅದಾದಮೇಲೆ ಹೋಗಿ ನಿದ್ದೆ ಮಾಡೋಣ ಅಂತ ಕೂತಿದ್ದೀವಿ ಬಾಲ್ಕನಿಯಲ್ಲಿ. ಇಷ್ಟು ಹೇಳ್ತಾ ವಿಡಿಯೋ ಕಡೆಗೆ ಬಂದಿದ್ದೀವಿ. ಹೀಗಿತ್ತು ನಮ್ಮ ಇವತ್ತಿನ ಈವ್ನಿಂಗ್ ಟು ನೈಟ್ ರೊಟೀನು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಅಂತ. ಇಷ್ಟ ಆದರೂ ಹೇಳಿ, ಇಷ್ಟ ಆಗಲಿಲ್ಲ ಅಂದರೆ ಕೂಡ ಹೇಳಿ, ಏನು ಕರೆಕ್ಟ್ ಮಾಡ್ಕೋಬೋದು ಅಂತ ಕೂಡ ತಿಳಿಸಿ. ನಾನು ಆ ಸಜೆಷನ್ಸ್ನ ತಗೊಳ್ತೀನಿ. ಸರಿ, ಮತ್ತೆ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ, ಅಂದರೆ ಮಂಡೇ ಪೋಸ್ಟ್ ಮಾಡೋ ವ್ಲಾಗ್ನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಹ್ಯಾಪಿ ವೀಕೆಂಡ್.